ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಜಾಬ್ ಕರ್ನಾಟಕ. ಸೊ ಇವತ್ತು ನಾನು ಮತ್ತೆ ಹಲವು ಹುದ್ದೆಗಳ ವಿಷಯವಾಗಿ ಬಂದಿದ್ದೇನೆ. ಸೊ ಎಲ್ಲ ಕೆಲವು ಹುದ್ದೆಗಳು ಗೌರ್ಮೆಂಟ್ ಜಾಬ್ಸ್ ಆಗಿದೆ, ಮತ್ತೆ ಕೆಲವೊಂದು ಸಾಫ್ಟ್ವೇರ್ ಜಾಬ್ಸ್ ಕೂಡ ಇಲ್ಲಿದೆ, ಮತ್ತೆ ಕೆಲವೊಂದು ಪ್ರೈವೇಟ್ ಜಾಬ್ಸ್ ಕೂಡ ಇದೆ, ಮತ್ತೆ ಸ್ಕೂಲ್ ಜಾಬ್ಸ್ ಕೂಡ ಇದೆ. ಸ್ಕೂಲ್ ಜಾಬ್ಸ್ ಅಂತ ಅಂದ್ರೂ ಇದು ಕೂಡ ಸೆಂಟ್ರಲ್ ಗೌರ್ಮೆಂಟ್ ಸ್ಕೂಲ್ನಲ್ಲಿರುವಂಥ ಒಂದು ಜಾಬ್ ಓಪನಿಂಗ್. ಸೊ ನೀವು ನೋಡ್ತಾ ಇದ್ದೀರಾ. ಸೊ ಇಲ್ಲೊಂದು ಕೆಲವೊಂದು ಜಾಬ್ಸ್ ನಾನು ಲಿಸ್ಟ್ ಮಾಡಿದ್ದೀನಿ. ಕರ್ನಾಟಕ ಸ್ಟೇಟ್ ಮಿನರಲ್ಸ್ ಕಾರ್ಪೊರೇಷನ್ ಲಿಮಿಟೆಡ್ KSMCL ಅಲ್ಲಿ ಓಪನಿಂಗ್ ಇರುವಂಥದ್ದು, ಮತ್ತೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಓಪನಿಂಗ್ ಇರುವಂಥದ್ದು, ಮತ್ತು ಕೇಂದ್ರೀಯ ವಿದ್ಯಾಲಯದ ಹೆಬ್ಬಾಳ, ಸೊ ಇಲ್ಲಿ ಓಪನಿಂಗ್ ಇರುವಂಥದ್ದು, ಮತ್ತೆ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಲ್ಲಿ ಕರೆದಿದ್ದಾರೆ, ಮತ್ತೆ NEC ಸಾಫ್ಟ್ವೇರ್ ಸೊಲ್ಯೂಷನ್ಸ್ ಅಂತ ಹೇಳಿ. ಸೊ ಇಲ್ಲಿ ಬೆಂಗಳೂರಿನಲ್ಲಿ ಅವರು ಒಂದು ಸಂಸ್ಥೆಯನ್ನ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ಕೂಡ ಸಾಫ್ಟ್ವೇರ್ ಜಾಬ್ ಇದೆ. ಮತ್ತೆ ಇಲ್ಲಿ ಪ್ರೇರಣಾ ಅಂತ ಹೇಳಿ ಒಂದು ಪ್ರೈವೇಟ್ ಕಂಪನಿ ಇದೆ. ಸೊ ಇಲ್ಲೂ ಕೂಡ ಓಪನಿಂಗ್ ಇದೆ. ಸೊ ಬನ್ನಿ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಎಲ್ಲರೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ಸೊ ಬನ್ನಿ ಮೊದಲಿಗೆ ನೋಡೋಣ. ನೋಡಿ, ಇಲ್ಲಿ ಕರ್ನಾಟಕ ಸ್ಟೇಟ್ ಮಿನರಲ್ಸ್ ಕಾರ್ಪೊರೇಷನ್ ಲಿಮಿಟೆಡ್, ಸೊ ಇಲ್ಲಿ ಓಪನಿಂಗ್ ಇರುವಂಥದ್ದು ನೀವು ನೋಡ್ತಾ ಇದ್ದೀರಾ. ಸೊ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಎರಡರಲ್ಲೂ ಕೂಡ ನೋಟಿಫಿಕೇಶನ್ ಇದೆ. ಸೊ ಇಲ್ಲಿ ನೋಡಿ, ಇದಕ್ಕೆ ಓರ್ವ ನೋಡಲ್ ಅಧಿಕಾರಿ ಕಾನೂನು ಸೇವೆಯನ್ನು ಗುತ್ತಿಗೆ ಆಧಾರದ ಮೇಲೆ 1 ವರ್ಷಕ್ಕೆ ಪಡೆಯುವ ಸಲುವಾಗಿ ದಿನಾಂಕ 25/11/2021 ನೇರ ಸಂದರ್ಶನವನ್ನು ಏರ್ಪಡಿಸಿದೆ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ಆಸಕ್ತರು ದಿನಾಂಕ 25/11/2021 ಬೆಳಗ್ಗೆ 11ರಿಂದ ಮಧ್ಯಾಹ್ನ 1 ಗಂಟೆಯ ಒಳಗೆ ಸಂಸ್ಥೆಯ ಕೇಂದ್ರ ಕಚೇರಿಯಲ್ಲಿ ನೇರ ಸಂದರ್ಶನಕ್ಕೆ ಹಾಜರಾಗಲು ಆಹ್ವಾನಿಸಲಾಗಿದೆ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ನೋಡಿ, ನೋಡಲ್ ಆಫೀಸರ್ ಲೀಗಲ್ ಅನ್ನೋ ಒಂದು ಪೊಸಿಷನ್ಗೆ ಕರೆದಾರೆ. ಸೊ 25/11/2021, ಸೊ 11 ಗಂಟೆಯಿಂದ 1 ಗಂಟೆವರೆಗೂ ಇಂಟರ್ವ್ಯೂ ನಡೆಯುತ್ತೆ. ಸೊ ಆ ಮಧ್ಯದಲ್ಲಿ ನೀವು ಹೋಗಿ ಇಂಟರ್ವ್ಯೂ ಅಟೆಂಡ್ ಮಾಡಬೇಕಾಗುತ್ತೆ. ಸೊ ಇದು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ತಗೊಂತಾ ಇರೋದು, ನೋಡ್ತಾ ಇದ್ದೀರಾ, ಗುತ್ತಿಗೆ ಆಧಾರದ ಮೇಲೆ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ. ಸೊ 1 ವರ್ಷಕ್ಕೆ ತಗೊಂತಾ ಇರುವಂಥದ್ದು. ಸೊ ನೋಡಿ, ಈ ಪೋಸ್ಟು ಮತ್ತೆ ಎಷ್ಟು ಸಂಬಳ ಕೊಡ್ತಾರೆ, ಏನು ಸಂಭಾವನೆ, ನೇಮಕಾತಿ, ಇದರ ನಿಯಮಗಳೇನು ಅಂತ ಎಲ್ಲ ತಿಳ್ಕೊಳೋದಕ್ಕೆ ಈ ಒಂದು ವೆಬ್ಸೈಟ್ಗೆ ನೀವು ವಿಸಿಟ್ ಮಾಡಬೇಕಾಗತ್ತೆ. ನೋಡಿ, www.ksmc.karnataka.gov.in. ಸೊ ಇಲ್ಲಿ ಹೋದ್ರೆ ನೋಟಿಫಿಕೇಶನ್ ಸಿಗುತ್ತೆ. ಎಲಿಜಿಬಿಲಿಟಿ ಏನು, ಕ್ವಾಲಿಫಿಕೇಶನ್ ಏನು, ಮತ್ತು ಸಂಭಾವನೆ ಏನು, ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಇಲ್ಲಿ ಖಂಡಿತವಾಗ್ಲೂ ಸಿಗುತ್ತೆ. ksmc.karnataka.gov.in ಈ ಒಂದು ವೆಬ್ಸೈಟ್ಗೆ ಹೋಗಬೇಕಾಗತ್ತೆ. ಸೊ ನೆಕ್ಸ್ಟು ಮುಂದಿನ ಉದ್ಯೋಗ ಬಂದು ನೀವು ನೋಡ್ತಾ ಇದ್ದೀರಾ, NEC ಸಾಫ್ಟ್ವೇರ್ ಸೊಲ್ಯೂಷನ್ಸ್ ಇಂಡಿಯಾ ಅಂತ ಹೇಳಿ ಈ ಒಂದು ಕಂಪನಿ ಹೆಸರು. ಸೊ ನೀವು ನೋಡ್ತಾ ಇದ್ದೀರಾ, ನೋಡಿ, ವಾಕ್ ಇನ್ ಇಂಟರ್ವ್ಯೂ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ಟೈಮು 11 ಗಂಟೆಯಿಂದ 5 ಗಂಟೆ ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ ಡೇಟ್ಸ್ ಕೂಡ ಕೊಟ್ಟಿದ್ದಾರೆ. ನೋಡಿ, ಯಾವ್ಯಾವ ಒಂದು ಡೇಟ್ಸು ನೋಡಿ, ಬೆಂಗಳೂರು, ಮೈಸೂರು ಮತ್ತು ಹುಬ್ಳಿ. ಸೊ ಈ ಒಂದು 3 ಜಾಗದಲ್ಲೂ ಕೂಡ ವಾಕ್ ಇನ್ ಇಂಟರ್ವ್ಯೂ ಇದೆ. ನೋಡ್ತಾ ಇದ್ದೀರಲ್ಲ, ಬೆಂಗಳೂರು, ಮೈಸೂರು ಮತ್ತು ಹುಬ್ಳಿಯಲ್ಲಿ ಓಪನಿಂಗ್ ಇರುವಂಥದ್ದು. ನೋಡಿ, ಚಾನ್ಸರಿ ಪೆವಿಲಿಯನ್ ಬೆಂಗಳೂರು, ಸೊ ಗ್ರ್ಯಾಂಡ್ ಮರ್ಕ್ಯೂರ್ ಮೈಸೂರು, ದ ಪ್ರೆಸಿಡೆಂಟ್ ಹೋಟೆಲ್ ಹುಬ್ಳಿ. ಸೊ ಎಲ್ಲೆಲ್ಲಿ 13ನೇ ತಾರೀಕು ನವೆಂಬರ್ ಬೆಂಗಳೂರಲ್ಲಿ ನಡೆಯುವಂಥದ್ದು, 20ನೇ ತಾರೀಕು ನವೆಂಬರು ಮೈಸೂರಲ್ಲಿ ನಡೆಯುವಂಥದ್ದು, ಸೊ 27 ನವೆಂಬರ್ ಹುಬ್ಳಿಯಲ್ಲಿ ನಡೆಯುವಂಥದ್ದು. ಸೊ ಇದೆಲ್ಲ ವಾಕ್ ಇನ್ ಇಂಟರ್ವ್ಯೂ ಇರುತ್ತೆ. ಸೊ ಬೆಳಿಗ್ಗೆ 11ರಿಂದ ಸಂಜೆ 5 ಗಂಟೆವರೆಗೂ ಇಂಟರ್ವ್ಯೂ ನಡೆಯುತ್ತೆ. ಸೊ ಯಾವ ಲೊಕೇಶನ್ ಬಂದು ಬೆಂಗಳೂರು, ಮೈಸೂರು ಮತ್ತು ಹುಬ್ಳಿಯಲ್ಲಿ. ಸೊ ನೀವು ನೋಡ್ತಾ ಇದ್ದೀರಾ, ವಿ ಆರ್ ಹೈರಿಂಗ್ ಅಂತ ಹೇಳಿ ಇದು ಮಾಡಿದ್ದಾರೆ. ಸೊ ಸಾಫ್ಟ್ವೇರ್ ಜಾಬ್ ಅಂತ ಹೇಳ್ಬೋದು. ನೋಡಿ, ಎಕ್ಸ್ಪ್ಯಾಂಡಿಂಗ್ ಅವರ್ ಆಪರೇಷನ್ ಇನ್ ಬೆಂಗಳೂರು. ಸೊ ಬೆಂಗಳೂರಲ್ಲಿ ಹುದ್ದೆ ಇರುತ್ತೆ ಸಾಫ್ಟ್ವೇರ್ ಜಾಬು. ಸೊ ಯಾರು ಆ ಸಾಫ್ಟ್ವೇರಲ್ಲಿ ಆಸಕ್ತಿ ಇದೆಯೋ ಸೊ ಅವರು ಇದಕ್ಕೆ ಅಪ್ಲೈ ಮಾಡ್ಬೋದು. ನೋಡಿ, ಒಂದು ನೆಟ್ ಕೋರ್ ಕ್ಲೌಡ್, ಜಾವಾ ಕ್ಲೌಡ್, UI ವಿತ್ ಆ್ಯಂಗುಲಾರ್, UI ವಿತ್ ರಿಯಾಕ್ಟ್ ಸರ್ವಿಸ್ ನಾವು, ಸೊ QA ಜಾವಾ ಮತ್ತು ಬಿಸ್ನೆಸ್ ಅನಲಿಸ್ಟ್ ಅಂತ ಎಲ್ಲ ಕೇಳಿದ್ದಾರೆ. ನೋಡಿ, ಎಕ್ಸ್ಪೀರಿಯನ್ಸ್ಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಂಟ್ರೆಸ್ಟ್ ಇರುವಂಥವ್ರು ಇದಕ್ಕೆ ಅಪ್ಲೈ ಮಾಡ್ಬೋದು. ಸೊ ನೋಡಿ, ರೆಸ್ಯೂಮೆ ಮತ್ತು ಫೋಟೋ ಜೊತೆಗೆ ಈ ಒಂದು ಮೇಲ್ ಐಡಿಗೆ ಮೇಲ್ ಮಾಡಬೇಕಾಗತ್ತೆ. ನೋಡಿ, careers.bangalore@necSWS.com. ಸೊ ಈ ಒಂದು ಮೇಲ್ ಐಡಿಗೆ ನೀವು ಮೇಲ್ ಮಾಡಬೇಕಾಗತ್ತೆ. ಯಾರಿಗೆ ಇದು ಇಂಟ್ರೆಸ್ಟ್ ಇದೆ ಮತ್ತು ಈ ಒಂದು ಕ್ವಾಲಿಫಿಕೇಶನ್ ಯಾರಿಗಿದೆ ಸೊ ಅವರು ಖಂಡಿತವಾಗ್ಲೂ ಇದಕ್ಕೆ ಅಪ್ಲೈ ಮಾಡ್ಬೋದು. ಸೊ ನೆಕ್ಸ್ಟು ಮುಂದಿನ ಉದ್ಯೋಗ ಬಂದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಇರೋವಂಥದ್ದು. ಸೊ ಇದು ನೋಡಿ, ಮೆರಿಟ್ ಬೇಸಿಸ್ ಫಾರ್ 1 year ಪ್ಯೂರ್ಲಿ ಆನ್ ಕಾಂಟ್ರಾಕ್ಚುಯಲ್ ಬೇಸಿಸ್. ಸೊ 1 ವರ್ಷ ಗುತ್ತಿಗೆ ಆಧಾರದ ಮೇಲೆ ಇದು ರೆಕ್ರೂಟ್ಮೆಂಟ್ ನಡೀತಾ ಇರುವಂಥದ್ದು. ಸೊ ಯಾವ್ಯಾವ ಪೊಸಿಷನ್ಸ್ಗೆ ಅಂತಂದರೆ ನೋಡಿ, ಮೆಡಿಕಲ್ ಆಫೀಸರ್, ಸೀನಿಯರ್ ಟ್ರೀಟ್ಮೆಂಟ್ ಸೂಪರ್ವೈಸರ್, ಟ್ಯೂಬರ್ ಕ್ಲೋಸಿಸ್ ಮತ್ತು ಅಕೌಂಟೆಂಟ್ಗೂ ಕೂಡ ಇಲ್ಲಿ ಕರಿತಾ ಇದ್ದಾರೆ. ನೋಡಿ, ಅಕೌಂಟೆಂಟ್ ಪೊಸಿಷನ್ಗೆ ಮತ್ತು ಕೌನ್ಸಿಲರ್ ಮತ್ತು ಲ್ಯಾಬ್ ಟೆಕ್ನಿಷಿಯನ್ಗೆ ಕರಿತಾ ಇರುವಂಥದ್ದು. ಸೊ ನೋಡಿ, ಮೆಡಿಕಲ್ ಆಫೀಸರ್ಸ್ಗೆ ನೋಡ್ಬೋದು ಡಿಪ್ಲೊಮೊ MD ಪಬ್ಲಿಕ್ ಹೆಲ್ತಲ್ಲಿ ಮಾಡಿರೋಂಥ ಒಂದು ಕ್ವಾಲಿಫಿಕೇಷನ್ ಕೇಳಿದ್ದಾರೆ. ಮತ್ತು ಇಲ್ಲಿ ಬ್ಯಾಚುಲರ್ ಡಿಗ್ರಿ ನೋಡಿ, ಇನ್ಸ್ಪೆಕ್ಟರ್ ಕೋರ್ಸಲ್ಲಿ ಕೇಳಿರುವಂಥದ್ದು. ಸೀನಿಯರ್ ಟ್ರೀಟ್ಮೆಂಟ್ ಸೂಪರ್ವೈಸರ್ಗೆ ಟ್ಯೂಬರ್ ಕ್ಲೋಸಿಸ್ ಹೆಲ್ತ್ ವಿಸಿಟರ್ಸ್ ರೆಕಗ್ನೈಸ್ಡ್ ಅಂತ ಹೇಳಿ ಕೊಟ್ಟಿದ್ದಾರೆ. ಟ್ಯೂಬರ್ ಕ್ಲೋಸಿಸಲ್ಲಿ ಯಾರು ಕೆಲಸ ಮಾಡಿದ್ದಾರೆ ಅವರು. ನೋಡಿ, ಇಲ್ಲಿ ಟ್ರೈನಿಂಗ್ ಕೋರ್ಸನ್ನು ಇಲ್ಲಿ ಕೊಟ್ಟಿದ್ದಾರೆ. ನೋಡಿ, ಯಾವ್ಯಾವುದಕ್ಕೆ ಏನು ಕ್ವಾಲಿಫಿಕೇಷನ್ ಅಂತ ಹೇಳಿ ಕೊಟ್ಟಿದ್ದಾರೆ. ನೋಡಿ, ಅಕೌಂಟೆಂಟ್ಗೆ ಗ್ರ್ಯಾಜುಯೇಟ್ ಆಗಿರಬೇಕು ಕಾಮರ್ಸಲ್ಲಿ,
ಮತ್ತು 2 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು ಅಕೌಂಟ್ಸ್ ಮೇಂಟೈನ್ ಮಾಡೋದ್ರಲ್ಲಿ ಅಂತ ಹೇಳಿ ಕೇಳಿದ್ದಾರೆ. ಆಮೇಲಿಂದ ಅಕೌಂಟಿಂಗ್ ಸಾಫ್ಟ್ವೇರ್ಸ್ ಅಲ್ಲಿ ಒಂದು ಮಾಡೋ ಕೆಲಸ ಮಾಡುವಂಥ ಅನುಭವ 2 ವರ್ಷ ಅನುಭವ ಇತ್ತು ಅಂತಂದರೆ ಇದಕ್ಕೆ ನೀವು ಅಪ್ಲೈ ಮಾಡ್ಕೊಬೋದು. ಇಲ್ಲಿ ವೇತನ ಕೂಡ ಕೊಟ್ಟಿದ್ದಾರೆ ನೋಡಿ, 15,000 ರೂಪಾಯಿ ವೇತನ ಶ್ರೇಣಿ ಇದೆ, 15,600 ವೇತನ ಶ್ರೇಣಿ ಇದೆ ಒಂದು ಪೊಸಿಷನ್ಗೆ. ನೋಡಿ ಇಲ್ಲಿ ಇಂಟರ್ವ್ಯೂ ಡೇಟ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ, 18/11/2021 ಅಟ್ ನೌಕರಿ ಭವನ BBMP ಹೆಡ್ ಆಫೀಸ್ ಬೆಂಗಳೂರು 10ರಿಂದ ಸಂಜೆ 4 ಗಂಟೆವರೆಗೂ ಇಲ್ಲಿ ಇಂಟರ್ವ್ಯೂ ನಡೆಯುತ್ತೆ. 18ನೇ ತಾರೀಕು 10ರಿಂದ 4. ಸೊ ಯಾರ್ಯಾರು ಕಾಮರ್ಸ್ ಮಾಡಿದ್ದೀರಾ, 2 ವರ್ಷ ಎಕ್ಸ್ಪೀರಿಯನ್ಸ್ ಇದೆ, ಸೊ ಇದಕ್ಕೆ ನೀವು ಅಪ್ಲೈ ಮಾಡ್ಕೊಬೋದಾಗಿದೆ. ಸೊ ಈ ಆಡಿಟ್ ಬಗ್ಗೆ ಎಲ್ಲ ಸ್ವಲ್ಪ ನಾಲೆಜ್ ಇರಬೇಕಾಗತ್ತೆ ನೋಡಿ, ಈ ಆಡಿಟ್ ಬಗ್ಗೆ ಮತ್ತು ಈ ಒಂದು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಬಗ್ಗೆ ಎಲ್ಲ ಸ್ವಲ್ಪ ನಾಲೆಜ್ ಇತ್ತು ಅಂತಂದರೆ ಇದಕ್ಕೆ ಅಪ್ಲೈ ಮಾಡ್ಬೋದು. ಮತ್ತು ನೋಡಿ ಕೌನ್ಸಿಲರಲ್ಲಿ ಕರೆದಿದ್ದಾರೆ ನೋಡಿ, ಇಲ್ಲಿ ಸೋಷಲ್ ವರ್ಕ್ ಸೈಕಾಲಜಿ ಮೇಲೆ ಬ್ಯಾಚುಲರ್ ಡಿಗ್ರಿ ಮಾಡಿರೋಂಥವ್ರು, ಸೊ ಇದಕ್ಕೆ ಎಜುಕೇಷನ್ ಕ್ವಾಲಿಫಿಕೇಷನ್ ಕೇಳಿದ್ದಾರೆ. ಮತ್ತು ಇದು ನೋಡಿ ಪ್ರಿಫರೆನ್ಷಿಯಲ್ ಅಂತ ಹೇಳಿ ಕೊಟ್ಟಿದ್ದಾರೆ. ಪ್ರಿಫರೆನ್ಷಿಯಲ್ ಅಂದರೆ ಕಂಪಲ್ಸರಿ ಅಂತ ಅಲ್ಲ, ಇದ್ದರೆ ಇದು ಯಾರು ಈ ಒಂದು ಹುದ್ದೆಗೆ ಅಪ್ಲೈ ಮಾಡ್ತಾರೆ, ಸಪೋಸ್ ಏನಾದರೂ ಮಾಸ್ಟರ್ ಡಿಗ್ರಿ ಇತ್ತು ಅಂತಂದರೆ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ಇಂಟರ್ವ್ಯೂ ಮಾಡ್ತಾರೆ. ಅವ್ರು ಅಕಸ್ಮಾತ್ ಚೆನ್ನಾಗಿ ಮಾಡಲಿಲ್ಲ ಅಂತಂದರೆ, ಸೊ ಬ್ಯಾಚುಲರ್ ಡಿಗ್ರಿ ಅವ್ರು ಏನಾದರೂ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಅವ್ರನ್ನ ತೊಗೊತಾರೆ. ಪ್ರಿಫರೆನ್ಸ್ ಅಂದರೆ ಇದು ಕಂಪಲ್ಸರಿ ಎಲ್ಲ ಕನ್ಸಿಡರ್ ಮಾಡ್ತೀವಿ ಅನ್ನೋ ಒಂದು ಅರ್ಥ ಅಷ್ಟೇ. ನೋಡಿ ಲ್ಯಾಬ್ ಟೆಕ್ನಿಷಿಯನ್ನ ಕರೆದಿದ್ದಾರೆ. ಸೊ ಇಲ್ಲಿ ನೋಡಿ PUC ಪಾಸ್ ಆಗಿರಬೇಕು, ಡಿಪ್ಲೊಮೊ ಮಾಡಿರಬೇಕು, ಅಥವಾ ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಾಲಜಿಯಲ್ಲಿ ಸರ್ಟಿಫಿಕೇಟು ಇರಬೇಕು, ಡಿಪ್ಲೊಮೊ ಅಥವಾ ಸರ್ಟಿಫಿಕೇಟು ಜೊತೆಗೆ PUC ಆಗಿರಬೇಕು ಅಂತ ಹೇಳಿ ಇಲ್ಲಿ ಕೇಳಿದರೆ ಲ್ಯಾಬ್ ಟೆಕ್ನಿಷಿಯನ್ಸ್ಗೆ. ಸೊ ಯಾರಿಗೆ ಒಂದು ಸರ್ಟಿಫಿಕೇಟ್ ಇದೆ ಅವರು ಇದಕ್ಕೆ ಅಪ್ಲೈ ಮಾಡ್ಬೋದು. ನೋಡಿ ಇಲ್ಲಿ ಏಜ್ ಲಿಮಿಟ್ ಎಲ್ಲ ಕೊಟ್ಟಿದ್ದಾರೆ. ಸೊ ಮಿನಿಮಮ್ಮು 18 ವರ್ಷ ಆಗಿರಬೇಕು, ನಾಟ್ ಎಕ್ಸೀಡಿಂಗ್ ನೋಡಿ ಜನರಲ್ ಮೆರಿಟ್ಗೆ ಮ್ಯಾಕ್ಸಿಮಮ್ 35 ವರ್ಷ, ಮತ್ತು ಕ್ಯಾಟಗರಿ ಇರೋರಿಗೆ 38 ವರ್ಷ, SC ST ಮತ್ತು ಕ್ಯಾಟಗರಿ 1 ಅವ್ರಿಗೆ 40 ವರ್ಷನ ಇಲ್ಲಿ ಮಾಡಿದ್ದಾರೆ. ನೋಡಿ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಓದು ಬರೆಯೋದಕ್ಕೆ ಬರಬೇಕು, ಅದು ಕಂಪಲ್ಸರಿ ಅಂತ ಹೇಳಿದ್ದಾರೆ. ನೋಡಿ ಒಂದು ಮೇಲ್ ಐಡಿ ಕೊಟ್ಟಿದ್ದಾರೆ ನೋಡಿ, ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಆರ್ ರಿಕ್ವೆಸ್ಟೆಡ್, ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ನೀವು ತಗೊಂಡು ವಾಕಿನ್ಗೆ ಅಟೆಂಡ್ ಮಾಡಬೇಕಾಗತ್ತೆ. ನೋಡಿ ಇಲ್ಲಿ ಮೇಲ್ ಐಡಿ ಕೂಡ ಕೊಟ್ಟಿದ್ದಾರೆ, ಏನಾದರೂ ಕ್ವೇರೀಸ್ ಇದ್ದರೆ ನೀವು ಮೇಲ್ ಮಾಡಿ ಇಲ್ಲಿ ತಿಳ್ಕೊಬೋದಾಗಿದೆ. cpmobbmp@gmail.com ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ನಿಮ್ಗಲ್ದಿದ್ರು ನಿಮ್ಮ ಫ್ರೆಂಡ್ಸ್ಗೆ ಹೆಲ್ಪ್ ಆಗ್ಬೋದು, ಇದನ್ನು ನೀವು ಶೇರ್ ಮಾಡ್ಬೋದು. ಅಕೌಂಟೆಂಟ್ ಪೊಸಿಷನ್ಸು ಕಾಮರ್ಸ್ ಇರೋರಿಗೆ, ಗ್ರಾಜ್ಯುಯೇಟ್ ಅವ್ರಿಗೆ ಸೊ ಒಂದು ಒಳ್ಳೆ ಅವಕಾಶ ಅಂತ ಹೇಳ್ಬೋದು. ಇದು 1 ವರ್ಷಗಳ ಕಾಲ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ. ಸೊ ನೆಕ್ಸ್ಟು ಬಂದ್ಬಿಟ್ಟು ಮಿನಿಸ್ಟ್ರಿ ಆಫ್ ಡಿಫೆನ್ಸಲ್ಲಿ ನೇವಿಯಲ್ಲಿ ಕರೆದಿರುವಂಥದ್ದು ನೋಡಿ, ಇಲ್ಲಿ ಅಪ್ರೆಂಟಿಸಸ್ಗೆ ಕರೆದಿರುವಂಥದ್ದು ನೋಡಿ. ಅಪ್ಲಿಕೇಶನ್ಸ್ ಆರ್ ಇನ್ವೈಟೆಡ್ ಫಾರ್ ಐ ಟಿ ಐ ಮಾಡಿರೋಂಥವ್ರು ಇದಕ್ಕೆ ಅಪ್ಲೈ ಮಾಡುವಂಥದ್ದು. ಸೊ ಎಲೆಕ್ಟ್ರಿಷಿಯನ್ನು ಮತ್ತು ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ಕು, ಫಿಟ್ಟರು, ಇನ್ಸ್ಟ್ರುಮೆಂಟೇಷನ್ ಮೆಕ್ಯಾನಿಕ್ಕು, ಮೆಕ್ಯಾನಿಸ್ಟು, ಪೇಂಟರು, ಮತ್ತು ರೆಫ್ರಿಜರೇಷನ್ ಏರ್ ಕಂಡೀಷ್ನರ್ಗೆ ಮೆಕ್ಯಾನಿಕ್ಕು, ಮತ್ತು ಎಲ್ಲ ಮೆಕ್ಯಾನಿಕ್, ಡೀಸಲ್ಲು, ಶೀಟ್ ಮೆಟಲ್ ವರ್ಕರು, ಪೈಪ್ ಫಿಟರ್ ಕರೆದಿರುವಂಥದ್ದು ನೋಡಿ. 1 ವರ್ಷ ಟ್ರೈನಿಂಗ್ ಇರುತ್ತೆ ನ್ಯಾವಲ್ ಡಾಕರ್ಡಲ್ಲಿ ವಿಶಾಖಪಟ್ಟಣಮಲ್ಲಿ, 1 ವರ್ಷ ಟ್ರೈನಿಂಗು ವಿಶಾಖಪಟ್ಟಣಮಲ್ಲಿ ಇರುವಂಥದ್ದು. ಸೊ ನೋಡ್ಬೋದು ಟ್ರೈನಿಂಗ್ ವರ್ಷ ಬಂದ್ಬಿಟ್ಟು 2022-2023 ಟ್ರೈನಿಂಗ್ ಪೀರಿಯಡನ್ನು ಕೊಟ್ಟಿರುವಂಥದ್ದು 1 ವರ್ಷಗಳ ಕಾಲ. ಸೊ ಇಲ್ಲಿ ನಿಮಗೆ ಈ ಒಂದು ಇನ್ಫಾರ್ಮೇಷನ್ ಎಲ್ಲಿ ಸಿಗುತ್ತೆ ಅಂತಂದರೆ ನೋಡಿ, ಇಲ್ಲಿದೆ ನೋಡಿ www.indiannavy.nic.in ಸೊ ಅಂತ ಇಲ್ಲಿ ಕೊಟ್ಟರೆ ನೋಡಿ, ಆಮೇಲಿಂದ ಇಲ್ಲಿ ಪರ್ಸ್ನಲ್ ಅಂತ ಒಂದು ಆಪ್ಷನ್ ಇರುತ್ತಂತೆ ವೆಬ್ಸೈಟಲ್ಲಿ. ಸೊ ಆಮೇಲೆ ಸಿವಿಲಿಯನ್ ಅಂತ ಒಂದು ಆಪ್ಷನ್ ಇರುತ್ತೆ. ಸೊ ನ್ಯಾವಲ್ ಡಾಕ್ಯಾರ್ಡ್ ವಿಶಾಖಪಟ್ಟಣಂ ಅಂತ ಕೊಟ್ಟರೆ ಈ ಒಂದು ನಿಮಗೆ ಫುಲ್ ಅಡ್ವರ್ಟೈಸ್ಮೆಂಟು, ನೋಟಿಫಿಕೇಷನು, ಕಂಪ್ಲೀಟ್ ಡೀಟೇಲ್ಸನ್ನು ನಿಮಗೆ ಈ ಒಂದು ವೆಬ್ಸೈಟಲ್ಲಿ ಸಿಗುತ್ತೆ ನೋಡಿ. ರಿಜಿಸ್ಟರ್ ಮಾಡ್ಕೊಳ್ಳೋದಕ್ಕೆ ಕೊನೆ ದಿನಾಂಕ ಕೊಟ್ಟಿದ್ದಾರೆ 5 ಡಿಸೆಂಬರ್ 2021 ಕೊನೆ ದಿನಾಂಕ ಆಗಿರುತ್ತೆ ನೋಡಿ. ಆನ್ಲೈನ್ ರಿಜಿಸ್ಟರ್ ವೆಬ್ಸೈಟ್ ನೋಡಿ www.apprenticeshipindia.org. ಸೊ ಇದಕ್ಕೆ ಫಸ್ಟು ನೀವು ರಿಜಿಸ್ಟರ್ ಮಾಡ್ಕೊಬೇಕು. ರಿಜಿಸ್ಟರ್ ಮಾಡಿಕೊಂಡು ಆಮೇಲಿಂದ ನೀವು ಇದಕ್ಕೆ ಅಪ್ಲೈ ಮಾಡಬೇಕಾಗತ್ತೆ. ಆನ್ಲೈನಲ್ಲಿ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ನೋಡಿ ಆಫ್ಲೈನಲ್ಲಿ ಅಪ್ಲಿಕೇಶನನ್ನು ಕೂಡ ಇಲ್ಲಿ ಕೇಳಿದ್ದಾರೆ. 14 ಡಿಸೆಂಬರ್ 2021 ಆಫ್ಲೈನ್ ಅಂತಂದರೆ ನೀವು ಎಲ್ಲ ಕಾಪೀಸ್ನು ಅವ್ರಿಗೆ ಕಳಿಸ್ಕೊಡ್ಬೇಕಾಗತ್ತೆ. ಸೊ ಅದು 14 ಡಿಸೆಂಬರ್ 2021 ಕೊನೆ ದಿನಾಂಕ ಆಗಿರುತ್ತೆ. ಸೊ ಯಾರಿಗೆ ಇದಕ್ಕೆ ಇಂಟ್ರೆಸ್ಟ್ ಇದೆ, ಕ್ವಾಲಿಫಿಕೇಷನ್ ಇದೆ, ಖಂಡಿತವಾಗ್ಲೂ ಇದಕ್ಕೆ ಅಪ್ಲೈ ಮಾಡಿದ್ರೆ ಇದು ಒಂದು ಒಳ್ಳೆ ಅವಕಾಶ ಅಂತಲೇ ಹೇಳ್ಬೋದು. ಸೊ ಈ ಒಂದು ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡಿ, ಕಂಪ್ಲೀಟ್ ನೋಟಿಫಿಕೇಷನ್ನ ಓದ್ಕೊಂಡು ಆಮೇಲಿಂದ ಅಪ್ಲೈ ಮಾಡಿ. ಸೊ ನೆಕ್ಸ್ಟ್ ಮುಂದಿನ ಉದ್ಯೋಗ ಬಂದು ಕೇಂದ್ರೀಯ ವಿದ್ಯಾಲಯ ಹೆಬ್ಬಾಳದಲ್ಲಿ ಇರುವಂಥದ್ದು. ಸೊ ಇದು ಕೂಡ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ತಗೊತಾ ಇರೋದು. ಸೊ ಇದು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ತಗೊಂಡು ನಿನ್ನೆ ಕೂಡ ಒಂದು ಹೇಳಿದ್ದೆ, ಅದು ಧಾರವಾಡಲ್ಲಿ, ಕೇಂದ್ರೀಯ ವಿದ್ಯಾಲಯ ಧಾರವಾಡಲ್ಲಿ. ಸೊ ಇವತ್ತು ಹೆಬ್ಬಾಳದಲ್ಲಿ ಬಂದಿರುವಂಥದ್ದು, ಅದು ಬೆಂಗಳೂರಿನಲ್ಲಿ ಬಂದಿರುವಂಥದ್ದು. ಸೊ ಫಸ್ಟ್ ನೀವು ಕಾಂಟ್ರಾಕ್ಟ್ ಅಂತ ಸೇರ್ಕೋಬೋದು. ಸೇರ್ಕೊಂಡಿದ್ದಾದಮೇಲೆ ನೀವು ಅಲ್ಲೇ ಇದ್ದು ಅಲ್ಲಿರೋ ಹತ್ರ ಮಾತಾಡಿ ಎಕ್ಸಾಮ್ಸ್ಗಳನ್ನ ಕಟ್ಟಿ ಕ್ಲಿಯರ್ ಮಾಡಿಕೊಂಡು ಪರ್ಮನೆಂಟ್ ಮಾಡ್ಕೊಬೋದು ಈ ಒಂದು ಜಾಬ್ ಪೊಸಿಷನ್ನ. ಸೊ ಅದೊಂದು ಒಳ್ಳೆ ಅವಕಾಶ ಟೀಚರ್ಸ್ಗೆ ಅಂತ ಹೇಳ್ಬೋದು. ಸೊ ನೋಡಿ ವಾಕ್ ಇನ್ ಇಂಟರ್ವ್ಯೂ ಇದೆ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ನೋಡಿ. 8/11/2021
2021. ಸೊ ಇಂಟರ್ವ್ಯೂ ವಾಕ್ ಇನ್ ಇಂಟರ್ವ್ಯೂ ಡೇಟನ್ನು ಕೊಟ್ಟಿದ್ದಾರೆ ನೋಡಿ. TGT PRT DO ಪೊಸಿಷನ್ಸ್ ಕರೆದಿರೋ, ಸಬ್ಜೆಕ್ಟು ಹಿಂದಿ. ಸೊ ಹಿಂದಿಗೆ ಕರೆದಿರುವಂಥದ್ದು. ಸೊ ನೋಡಿ, ಡೇಟ್ ಆಫ್ ಇಂಟರ್ವ್ಯೂ 8/11/2021, 10ರಿಂದ 11 ಎಲ್ಲದಕ್ಕೂ ಕೇಳಿದ್ದಾರೆ. ಸೊ ನೋಡಿ, ನೀವು ಈ ಒಂದು ವೆಬ್ಸೈಟ್ಗೆ ಹೋದರೆ ನಿಮ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ, www.hebbalbengaluru.kvs.ac.in. ಸೊ ಒಂದು ವೆಬ್ಸೈಟ್ಗೆ ಹೋದರೆ ನಿಮಗೆ ಸಿಗುತ್ತೆ ನೋಡಿ. ಅಪ್ಲಿಕೇಶನ್ ಫಾರ್ಮು ಡೌನ್ಲೋಡ್ ಮಾಡಿಕೊಂಡು ಸೊ ಫಿಲ್ ಮಾಡಿ, ಒಂದು ಎಲ್ಲ ಕಾಪೀಸ್ನು ಅದ್ರ ಜೊತೆಗೆ ಅಟೆಸ್ಟ್ ಮಾಡಿ, ಸೊ ಈ ಒಂದು ಇಂಟರ್ವ್ಯೂಗೆ ನೀವು ಅಟೆಂಡ್ ಮಾಡಬೇಕಾಗತ್ತೆ 8/11/2021 ಅಂತ ಈ ಒಂದು ಡೀಟೇಲನ್ನು ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಮುಂದಿನ ಉದ್ಯೋಗ ಬಂದು ಇದು ಪ್ರೈವೇಟ್ ಜಾಬ್ ಅಂತ ಹೇಳ್ಬೋದು. ನೋಡಿ, ಈ ಒಂದು ಪ್ರೈವೇಟ್ ಜಾಬ್ಸ್ ಎಲ್ಲ ಹೇಗಿರುತ್ತೆ ಅಂತಂದರೆ, ಸೊ ಇದು ನ್ಯೂಸ್ ಪೇಪರಲ್ಲಿ ಬಂದಿದ್ದ ನಾವು ಹಾಗೆ ಹೇಳ್ತಾ ಇದ್ದೀನಿ. ಸೊ ಇದು ಯಾವುದೇ ರೀತಿಯಾದಂಥ ಒಂದು ಕನ್ಫರ್ಮೇಷನ್ ಅಂತ ಏನೂ ಇರೋದಿಲ್ಲ. ಸೊ ಈ ಒಂದು ಪ್ರೈವೇಟ್ ಜಾಬ್ಸ್ಗೆ ಅಪ್ಲೈ ಮಾಡುವಂಥವ್ರು ಖುದ್ದಾಗಿ ನೀವೇ ಅಲ್ಲಿ ಆ ಜಾಗಕ್ಕೆ ಭೇಟಿ ಕೊಡಬೇಕು, ಅಥವಾ ಇದ್ರ ಬಗ್ಗೆ ಸೂಕ್ಷ್ಮವಾಗಿ ಇದ್ರ ಬಗ್ಗೆ ಅನಾಲಿಸಿಸ್ ಮಾಡಿ ಸರಿಗಿದೆಯೋ ತಪ್ಪಿದೆಯೋ ಅಂತ ನೋಡಿ ಇದಕ್ಕೆ ಅಪ್ಲೈ ಮಾಡಬೇಕಾಗತ್ತೆ. ಸೊ ಇದರಲ್ಲಿ ಯಾವುದೇ ರೀತಿಯಾದಂಥ ಕನ್ಫರ್ಮೇಷನ್ ಇರೋದಿಲ್ಲ. ಸೊ ನೋಡಿ, ಯೂಶಲಿ ನಾವು ಟೆಕ್ನಿಷಿಯನ್ಸ್ನ ಕರೀತಾರೆ, ಮತ್ತು ಅಪ್ರೆಂಟಿಸ್ ಫ್ರೆಷರ್ಸನ್ನು ಕರೀತಾರೆ. ಡಿಪ್ಲೊಮಾ or ITI ಮಾಡಿರೋಂಥವ್ರು ಫ್ರೆಷರ್ಸ್ಗೆ ಕೂಡ ಆಪರ್ಚುನಿಟಿ ಇದೆ. ಟೆಕ್ನಿಷಿಯನ್ಸ್ಗೆ ಕರೆದಿದ್ದಾರೆ. ಬೊಮ್ಸಂದ್ರದಲ್ಲಿ ಕೆಲಸ ಇರೋದು, ವರ್ಕ್ಶಾಪಲ್ಲಿ. ಇವರು ಒಳ್ಳೆ ಲಾರ್ಜ್ ಡೀಲರ್ ಅಂತ ಹೇಳಿದ್ದಾರೆ, ಟಾಟಾ ಮೋಟರ್ಸು ಡೀಲರ್ಸ್ ಅಂತ ಇವರು. ಸೊ ಟೆಕ್ನಿಷಿಯನ್ಸನ್ನು ಕರೆದಿದ್ದಾರೆ. ಸೊ ITI ಡಿಪ್ಲೊಮೋ 2ರಿಂದ 5 ವರ್ಷ ಎಕ್ಸ್ಪೀರಿಯನ್ಸು ಕಮರ್ಷಿಯಲ್ ವೆಹಿಕಲ್ಸಲ್ಲಿ. ಮತ್ತು ಅಪ್ರೆಂಟಿಸ್ ಫ್ರೆಷರ್ಸನ್ನು ಕರೆದಿದ್ದಾರೆ. ಇದಕ್ಕೆ ITI ಆಟೋಮೊಬೈಲು, ಮೆಕ್ಯಾನಿಕಲ್, ಡೀಸೆಲ್ ಮಾಡಿರೋವಂಥವ್ರು. ನೋಡಿ, ಸ್ಯಾಲ್ರಿ ತುಂಬ ಚೆನ್ನಾಗಿ ಕೊಡ್ತೀವಿ ಅಂತ ಹೇಳಿ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೋಡಿ, ಇಲ್ಲಿ ಅಡ್ರೆಸ್ಸನ್ನು ಇಲ್ಲಿ ಕೊಟ್ಟಿದ್ದಾರೆ, ಪ್ರೇರಣಾ ಮೋಟಾರ್ಸ್ ಅಂತ ಹೇಳಿ. ರೆಸ್ಯೂಮೆಯನ್ನು ನೀವು ಇದಕ್ಕೆ ಕಳಿಸ್ಕೊಡ್ಬೇಕಾಗತ್ತೆ ಇಮೇಲ್ ಐಡಿಗೆ future@preranamotors.com. ಈ ಒಂದು ಇದಕ್ಕೆ ಕಳಿಸ್ಕೊಡ್ಬೇಕಾಗತ್ತೆ. ಫೋನ್ ನಂಬರ್ ಮತ್ತು ವಾಟ್ಸಪ್ ಕೂಡ ಕೊಟ್ಟಿದ್ದಾರೆ. 6366884342 ಫೋನ್ ನಂಬರ್ ಕೂಡ ಕೊಟ್ಟಿದ್ದಾರೆ, ವಾಟ್ಸಪ್ ಮತ್ತು ಫೋನು. ಸೊ ಇದರ ಬಗ್ಗೆ ನೀವು ಕೂಲಂಕುಷವಾಗಿ ತಿಳ್ಕೊಂಡು ಸೊ ಆಮೇಲಿಂದ ಇದಕ್ಕೆ ಅಪ್ಲೈ ಮಾಡಿ ಒಂದು ಜಾಬ್ಗೆ ಸೇರ್ಕೊಬೇಕಾಗತ್ತೆ. ಸೊ ಫ್ರೆಂಡ್ಸ್, ಈ ಎಲ್ಲ ಇನ್ಫಾರ್ಮೇಷನ್ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಎಲ್ಲರೂ ನಿಮ್ಮ ಫ್ರೆಂಡ್ಸಿಗೆ ಹೆಲ್ಪ್ ಆಗ್ಬೋದು. ಖಂಡಿತವಾಗ್ಲೂ ಈ ವಿಡಿಯೋನ ಶೇರ್ ಮಾಡಿ, ತಪ್ತೀರಾ ಎಲ್ಲರೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್.